ನಮಸ್ಕಾರ ಕಣ್ರಪ್ಪ. ಎಲ್ಲರೂ ಹೆಂಗಿದ್ದೀರಾ? ನೋಡಿ, ನಾನಂತೂ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ಇದ್ದೀನಿ ಕಣ್ರಪ್ಪ. ನೀವು ಕೂಡ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ಇರ್ಲಿ ಅಂತ ಆ ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ತಿಂಡಿ ಆಯ್ತು ಕಣ್ರಪ್ಪ. ತಿಂಡಿ ಎಲ್ಲ ತಿಂದು ಎಲ್ಲಡಿಕೆ ಹಾಕೊಂಡ್ ಕುಂತಿದ್ದೀನಿ. ಇಬ್ರು ಸೊಸೆಂದ್ರು ಒಳಗಡೆ ಏನೋ ಕೆಲಸ ಮಾಡ್ತಿದಾರೆ. ಇನ್ನೇನ್ ಮಾಡೋಣ, ಆಚೆ ಕಡೆ ಕುಂತಿದ್ದೀನಿ ಕಣ್ರಪ್ಪ. ಹುಡುಗ ಸಣ್ಣವನು ಆಟ ಆಡಕ್ಕೆಲ್ಲ ಹೋದ. ಏನ್ ತಿಂಡಿ ತಿನ್ಕೊಂಡು ಹೋದ್ನೋ, ಏನ್ ತಿಂಡಿ ತಿಂದಲೆ ಹಂಗೆ ಹೋದ್ನೋ ಒಂದು ಗೊತ್ತಾಗ್ತಿಲ್ಲ ಕಣ್ರಪ್ಪ. ಆ ಏನ್ ಮಾಡ ನೀವು ಹುಡುಗನ್ನ? ತಿಂಡಿನೂ ತಿನ್ನಲ್ಲ, ಹುಡುಗರ ಜೊತೆ ಆಟ ಆಡೋದನ್ನ ಸಿಕ್ಬಿಟ್ರೆ ಆಯ್ತು. ಅಲ್ಲೇ ಸೈಕಲ್ ಬೇರೆ ತಗೊಂಬಂದ್ ಕೊಟ್ಟಿರೋದಕ್ಕೂ ಅದಕ್ಕೂ ಅಯ್ಯ ಮಂತಾವ್ ಒಂದ್ ಗಳಿಗೆ ನಿಲ್ಕಡ್ತಿಲ್ಲ ಕಣ್ರಪ್ಪ. ಏನ್ ಮಾಡೋಣ, ಆ ಸೈಕಲ್ ನ ಮುರಿದು ಎಲ್ಲ ಹಾಳು ಮಾಡೋವರ್ಗು ಅವನಂತೂ ಬಿಡಲ್ಲ. ನಾನು ಚೆನ್ನಾಗ್ ಗೊತ್ತೈತೆ. ಆ ಪಂಚರ್ ಗಿಂಚರ್ ಆಗಿ ಮೂಲೆಗೆ ನಿಲ್ಸೋವರ್ಗು ಅವನಂತೂ ಆ ಸೈಕಲ್ ನ ಒಂದ್ ಗಳಿಗೆ ಅನ್ನೋದು ಮಂತಾವ್ ನಿಲ್ಸಲ್ಲ. ನಮ್ಮ ಹುಡುಗಂಗ್ ಬಡ್ಕಂಡೆ, ಬೇಡ ಕಡೆ ಸುಮ್ನಿರ ಪಾಪ. ಇನ್ನೊಂದ್ 2-3 ವರ್ಷ ಬೇಡ ಅವನಿಗೆ. ಸೈಕಲ್ ಬೇಡ, ಎಂತದೇ ಬೇಡ. ಇರೋ ಸೈಕಲ್ ಅಲ್ಲೇ ಓಡಾಡ್ಸಿ ಸುಮ್ನಿರು. ದೊಡ್ಡ ಸೈಕಲ್ ತಗೊಂಡ್ಬಿಟ್ಟು ಆ ರೋಡ್ 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 ಅಲ್ಲಿ ಇಲ್ಲಿ ಹೋಗ್ಬಿಡ್ತಾನೆ. ಗಾಡಿಗಳು, ಬೈಕ್ಗಳು, ಕಾರ್ಗಳು ಎಲ್ಲ ಓಡಾಡ್ತಿರ್ತವೆ. ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಆಗ್ತಾರೆ ಹೇಳ್ರಿ? ಈ ಹುಡುಗನಂದ್ರು ಮಾತು ಕೇಳಲ್ಲ. ಏನ ಆಸೆಗತ್ಲ ತಗೊಂಬಂದ್ ಕೊಟ್ಟಿದ್ದಾನೆ, ಏನೋ ಚಿಕ್ಕ ಹುಡುಗ ಆಸೆ ಮಾಡ್ತಾನಂತ. ಆ ನನ್ನ ಮಗಂದ ಗೊತ್ತಾಗ್ಬೇಕಲ್ಲ ಅವ್ನು ಸಣ್ಣವನ್ಗೆ. ಏನ್ ಮಾಡೋಣ, ಊರ್ ಹುಡುಗರಿಗೆಲ್ಲ ಜೊತೆಗೆ ಹಾಕೊಂಡು ಅಲ್ಲೇ ಹೊಲ್ಟ್ ಬಿಟ್ಟ ಅವನು. ಇದಾರೆ ಅಲ್ಲ ಎಲ್ಲಡ್ಕೆ ಹಾಕಡ್ತಿದ್ಯೋ. ಓಹೋ, ತಿಂಡಿ ಆಯ್ತಾ? ನೀನೇ ಒಂಥರ ಪುಣ್ಯವಂತಿ ಕಂಡ್ ಬಿಡಮ್ಮ. ಬೋ ಜನ್ಮದಲ್ಲಿ ಭಗವಂತನ ಹತ್ರ ಏನೋ ಬರ್ಸ್ಕೊಂಬಂದಿ ಆ ಕಡೆ ನೀನು. ನೋಡಮ್ಮ, ಒಂದ್ ಕೆಲಸ ಮಾಡಂಗಿಲ್ಲ, ಏನಿಲ್ಲ. ನನ್ನಂಗೆ ಒಂದ್ ತೋಟಕ್ಕೆ ಹೋಗಂಗಿಲ್ಲ, ಹಸ್ಗುಳ್ ಮೇಯ್ಸಂಗಿಲ್ಲ, ಹಸ್ಗುಳ್ ಇಟ್ಕೊಂಬರಂಗಿಲ್ಲ, ಹಾಲ್ ಕರಿಯಂಗಿಲ್ಲ, ಹೊಲತ್ತಾಗ ಹೋಗಂಗಿಲ್ಲ, ಗದ್ದೆ ಹತ್ರ ಹೋಗಂಗಿಲ್ಲ. ಆರಾಮಾಗಿ ಕೂತ್ಕಡ್ತೀಯ, ತಿನ್ಕಡ್ತೀಯ. ಹೆಂಗ ಒಬ್ರಲ್ಲ ಇಬ್ರಾಳ ಸೊಸೆ ಅಂದ್ರು ಎಲ್ಲ ಕೆಲ್ಸ ಗಿಲ್ಸ ಎಲ್ಲ ಚೆನ್ನಾಗ್ ಮಾಡ್ಕಡ್ತಾರೆ. ಆರಾಮಾಗಿ ಕುಂತಿರ್ತೀಯಮ್ಮ. ಬಿಡು ಬಿಡು, ಹೆಂಗ ಇರಮ್ಮ. ಸುಮ್ಮಕ್ ಬಾರಜ, ನಿನ್ ಮುಂದೆ ಒಂದ್ ಗಳಿಗೆ ನಾನ್ ಕೂತ್ಕೊಂಡು ಎಲೆಟ್ಕೆನು ಹಾಕಣಗಿಲ್ಲ ನೋಡು. ಲೆಕ್ಕ ಹಾಕು ಹೆಂಗ್ ಮಾತಾಡ್ತೀಯ ಅಂತ ನೀನು. ಹಂಗಾರೆ ವಯಸ್ಸಿದ್ದಾಗ ನಾನು ಏನು ಕೆಲ್ಸಾನೇ ಮಾಡಿಲ್ಲ ಅಂತೆ. ನೀನು ಒಬ್ನೇನೇನೋ ಮಾಡಿರಂಗೆ ಮಾತಾಡ್ತೀಯಲ್ಲ. ಏನ್ ಮಾಡ್ತೇವೆ ಇವಾಗ? ಕಾಲಾಗಲ್ಲ, ನನಗೆ ಹುಷಾರಿರಲ್ಲ. ಒಂಚೂರು ನನಗೆ ಗಾಯಪಾಯ ಆದ್ರೆ ಶುಗರ್ ಬೇರೆ. ಅದಕ್ಕೆ ಆ ಹುಡುಗರು ಎಲ್ಲ ಹೋಗ್ಬೇಡ ಕಣಮ್ಮ ಅಂತ ಹೇಳ್ತಾರ. ಅದಕ್ಕೆ ಹೋಗಲ್ಲಪ್ಪ. ನೀನು ಹೋಗ್ಬೇಡ. ನಿನಗಿವೆಲ್ಲ ಹಸ್ಗಳನ್ನೆಲ್ಲ ಕಟ್ಕೊಂಡು ಬರ್ದಾಡಂತ ಯಾರು ಹೇಳೋರು? ಆ ಹುಡುಗರೆಲ್ಲ ಬಡ್ಕೊಂತಾರಾನೆ. ತಿರ್ಗಾ ಹೋಗ್ಬಿಟ್ಟು ಕುರಿ ಮೇಯಿಸ್ತೀನಂತ ಕುರಿ ಬೇರೆ ತಕ ಇಟ್ಕೊಂಬಂದಿದ್ಯಾ. ಆ ಕುರಿ ಮರಿಗಳ ಒಂದ್ 4 ನಿನ್ಗೆ ಅವೆಲ್ಲ ಮಾಡ್ಕಂತ ಯಾರು ಹೇಳ್ತಾರ ಹೇಳು? ಹೋಗ್ಲಿ ಬಿಡೇ, ಹೋಗ್ಲಿ ಬಿಡೆ ಅತ್ಲಾಗೆ. ಅದಕ್ಕೆ ಯಾಕೆ ಹಿಂಗ್ ಆಡ್ತೀಯೋ? ಏನೋ ಬಾಯಿ ಮಾತಿಗೆ ಹಿಂಗ್ ತಮಾಷೆ ಮಾಡದ್ನಮ್ಮ. ಕೂತ್ಕಳೆ, ನನ್ಗೇನು ಕೂತ್ಕ. ಹೆಂಗ ಆರೋಗ್ಯ ನೀನ್ ಕಾಪಾಡ್ಕೊಂಡ್ರೆ ಸಾಕಮ್ಮ. ನನಗೆ ಇನ್ನೇನು ಬೇಡ. ತಾಯಿ ನಮ್ಮವ್ವ, ನೀನ್ ಕೂತ್ಕೊಂಡ್ಬಿಟ್ಟು ಆರೋಗ್ಯ ಕಾಪಾಡ್ಕೊಂಡು ನನ್ಗೆ ಅಯ್ಯೋ ಅನ್ನಿಸಿಲ್ಲ ಅಂದ್ರೆ ಸಾಕು. ಕಾಲ್ ನೋವು, ಕೈ ನೋವು, ಅಲ್ಲಿ ನೋವ್ತೈತೆ, ಇಲ್ಲಿ ನೋವ್ತೈತೆ ಅಂತ ನನ್ಗೆ ಅಯ್ಯ ಅನ್ನಿಸಿಲ್ಲ ಅಂದ್ರೆ ಸಾಕು. ನಾನ್ ಕೆಲಸ ಮಾಡ್ಕೊಂಡು ನನಗೆ ಗೊತ್ತೈತೆ. ನೀನ್ ನನ್ಗೇನು ಹೇಳಕ್ ಬರ್ಬೇಡ. ಸದ್ಯ ಇವಾಗ ತಿಂಡಿ ಆಯ್ತಾ? ಏನ್ ಮಾಡಿದಾರೆ ತಿಂಡಿ? ತಿಂಡಿ ಇನ್ನೇನು, ಆ ಹುಡುಗಿ ಏನೋ ಪಲಾವ್ ಎಂತದ್ದು ಮಾಡ್ತೀನಂತ ಹೇಳಿದ್ಲು. ನಾನು ಅದಕ್ಕೆ ನಿಮ್ಮ ಮಾವಯ್ಯ ತಿನ್ನಲ್ಲ ಕಣಮ್ಮ ಪಲಾವ್ ಅವೆಲ್ಲ. ಸುಮ್ಕೆ ಏನಾರು ಹೆಂಗ ತಿಳಿ ಇತ್ತಲ್ಲ, ನೆನೆ ಹೊಸ ತಡ್ಕಿಗೆ ಮಾಡಿದ್ವಲ್ಲ ಮಟನ್ ಸಾಂಬಾರ್ದು ತಿಳಿ ಇತ್ತು. ಇನ್ನೇನ್ ಪೀಸ್ಗಳೆಲ್ಲ ಎಲ್ಲ ಖಾಲಿ ಆಗಿದಾವೆ. ಅದಕ್ಕೆ ಇನ್ನೇನ್ ತಿಳಿ ಇತ್ತು ನೋಡು. ಆ ತಿಳಿ ಮೇಲೆ ಒಂದ್ ಸ್ವಲ್ಪ ರೊಟ್ಟಿನ ಏನಾರ ಮಾಡಿಬಿಡಮ್ಮ ಅಂತ ಹೇಳಿದೆ. ಅದಕ್ಕೆ ರೊಟ್ಟಿ ಮಾಡಿದ್ರು, ಬಲು ಚೆನ್ನಾಗೈತೆ. ಅನ್ನ ಮಾಡಿದಾರೆ, ಹಂಗೆ ಚಪಾತಿನೂ ನೆನ್ನೆ ತಿಳಿ ಮೇಲೆ ಬಹಳ ಚೆನ್ನಾಗೈತೆ. ಊಟ ಮಾಡು, ಹೇಳ್ತೀನಿ. ಆ ಹುಡುಗಿರಿಗೆ ಹಾಕೊಂಬಂದ್ ಕೊಡ್ತಾರೆ ಕಡೆ. ನೀನ್ ನೋಡೆ, ನೀನು ಬೆಳಗ್ಗೆನೆ ಮಾಡಿಸಿದ್ಯಲ್ಲ ಅದು ಮಟನ್ ಸಾಂಬಾರ್ ತಿಳಿಯಿಂದ. ಇವಾಗ ಏನಾರು ತಿಂಡಿ ಪಂಡಿ ಏನಾರ ಮಾಡಿಸಿದ್ರೆ ಆಗ್ತಿರಲ್ವಾ? ಸಂಜೆ ಹೊತ್ತು ಪಕ್ಕದಲ್ಲಿ ಒಂದು ಮೊಟ್ಟೆನೋ ಏನಾರ ಬೇಯಿಸ್ಕೊಂಡು ಒಂದ್ ಸ್ವಲ್ಪ ಮುದ್ದೆ ಅನ್ನೋದ್ಮೇಲೆ ಹೆಂಗ ಊಟ ಮಾಡ್ಬೋದಿತ್ತು. ಪೀಸಿರಿಲ್ಲ ಆದ್ರೂ ಹೆಂಗ ತಿಳಿ ಮೇಲೆ ಊಟ ಮಾಡ್ಬೋದಿತ್ತು ಕಡೆ. ಇವಾಗ್ಲೇನೇನೋ ಮಾಡಿಸ್ಬಿಟ್ಟಿದ್ಯಾ? ಸರಿ ಕಣ, ಆಯ್ತು ಬಿಡಮ್ಮ. ಇನ್ನೇನು ಮಾಡಕ್ಕಾಗುತ್ತೆ? ಮಾಡಾದ್ಮೇಲೆ ಇನ್ನೇನು ಮಾಡಕ್ಕಾಗಲ್ಲ. ಆ ಹುಡುಗಿ ಕರಿ, ಅಕ್ಕಂಬರ್ಲಿ, ಹೊಟ್ಟೆ ಹಸಿತೈತೆ ಬೇಗ. ಆ ಹುಡುಗಿ ಎತ್ಲಾಗೋದ್ನೆ ಸಣ್ಣವನು, ತಿಂಡಿ ತಿನ್ನೇನೆ ಅವನು. ಆ ಹುಡುಗ ಒಟ್ನಲ್ಲಿ ಆಟ ಆಡಕ್ ಹೋಗಿದ್ ನಾನ್ ನೋಡ್ದೆ, ಸೈಕಲ್ ಎತ್ಕೊಂಡು. ಆ ಹುಡುಗರೆಲ್ಲ ಬಂದಿದ್ರು, ಅವ್ನ್ ಚಂದು, ನಮ್ ಪ್ರವೀಣ ಎಲ್ಲಾರು ಬಂದಿದ್ರು. ಸೈಕಲ್ ತಗೊಂಡು ಹೋದ. ಏನ್ ತಿಂಡಿ ತಿನ್ಕೊಂಡು ಹೋದ್ನು, ಏನ್ ಹಂಗೆ ಹೋದ್ನು ಅಂತ ಗೊತ್ತಿಲ್ಲ ಕಣಜ. ತಡಿಲ ಪಾಪ, ತಡಿಯೋ ತಡಿಯೋ, ತಿಂಡಿ ತಿನ್ಕೊಂಡು ಹೋಗ್ ತಡಿಯೋ ಅಂತ ಹೇಳ ಅಷ್ಟರಲ್ಲಿ ಅಲ್ಲೇ ಸೈಕಲ್ ಎತ್ಕೊಂಡು ಕಣ್ ಮುಚ್ಕೊಂಡ್ ತೆಗಿಯೋ ಅಷ್ಟೊತ್ತಿಗೆ ಎತ್ಲಾಗ ಹೋಗಿದಾನಂತ ಗೊತ್ತಾಗ್ಲಿಲ್ಲ ಕಣಜ. ಹಂಗ್ ಓಡಾಡ್ತಿದ್ದಾನೆ. ಆ ಹುಡುಗಂಗ್ ಬಡ್ಕೊಂಡೆ. ನಾನು ಸೈಕಲ್ ಬೇಡ ಕಡ್ಲ ಪಾಪ ಆದ್ರೂ ನಾವು ಸೈಕಲ್ ತಗೊಂಬಂದ್ಬಿಟ್ಟು ಕೊಟ್ಟು ನೋಡಿ ಹಿಂಗ ಅಯ್ಯ ಅನಿಸ್ತಾನೆ ಈ ಹುಡುಗ. ಏನ್ ಮಾಡೋಣ ಹೇಳು? ನಿಮ್ಗೆ ಒಂಚೂರು ಜ್ಞಾನ ಇರ್ಬೇಕಣೆ. ಆ ಹುಡುಗ ಎತ್ಲಾಗ ಹೋಗ್ತಾನೆ ಏನೋ. ಇರೋ ಬರೋರೆಲ್ಲ ಮಂತ ಉಳ್ಕೊಂಡ್ಬಿಟ್ಟು ಅವನಿಗೆ ತಿಂಡಿ ತಿನ್ನಿಸಲ್ಲ. ನೀವು ಆಟ ಆಡಕ್ ಅಲ್ಲಿ ಇಲ್ಲಿ ಕಳಿಸ್ತಿರಲ್ಲ. ನಿಮಗ್ ಜ್ಞಾನ ಬೇಡವಾ ನಿಮ್ಗೆ? ತಿಕ್ಕದ ಮ್ಯಾಕೆ ಬಿಟ್ಟು ಮಂತಾವ್ ಕೂರಿಸಲ್ಲ ಅನ್ನಂಗಿಲ್ಲ. ಬಿಸ್ಲಲ್ಲ ಅಲ್ಲಿ ಇಲ್ಲಿ ಆಟ ಆಡ್ಕೊಂಡು ಕಾಯಿಲೆ ಪಾಯಿಲೆ ಬೀಳ್ತಾ ನೋಡು, ಅವಾಗ ಗೊತ್ತಾಗುತ್ಕೊಂಡು ಸುಮ್ಕಿರ್ ನಿಮ್ಗೆ. ಇವಾಗಲ್ಲ. ನನಗೆ ಯಾವ್ದಾದ್ರು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ರಿ ಅಲ್ಲಿ ಇಲ್ಲಿ ಅಂತ ಹೇಳ್ಬೇಕಲ್ಲ, ಅವಾಗ ನಿನಗ್ ಮಾತಾಡ್ಸೋದು. ಇವಾಗ ಯಾಕೆ ಹೇಳು?
ಗಳಜ, ಇವಾಗಿನ್ನು ತೋಟದಿಂದ ಬಂದಿದ್ಯಾ ಸುಸ್ತಾಗಿ? ಸುಮ್ಮಗ್ ಬಾ, ಕುತ್ಕ ಬಾ. ಕೆಲಸ ಮಾಡ್ಕೊಂಡ್ ಬಂದಿದ್ಯಾ, ಒಂದ್ ಗಳಿಗೆ ಕುತ್ಕೊಂಡ್ ನೀರ್ ಕುಡ್ದು ಆಮೇಕಿಂದ ಅದ್ ತಿಂಡಿ ತಿನ್ನುವಂತೆ ಬಾ. ಮಕ ತಕೊಂಡ್ ಬಂದ ನೀನು? ಆ ಹುಡ್ಗಂದ್ ಯಾವಾಗ್ಲೂ ಇದ್ದಿದ್ದೆ, ಅವನ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ. ಬಾರಜ, ಕುತ್ಕ ಬಾರಜ, ಸುಮ್ಕೆ. ರಂಗಜ, ನಿನಗೆ ಎಷ್ಟ್ ಸಲಿ ಅಂತ ಕೂಕಣದು? ಇಂದ್ಲಿಂದ ರಂಗಜ ರಂಗಜ ಅಂತ ಕೂಕಂಡ್ ಬರ್ತಿದೀನಿ, ನೀನ್ ತಿರುಗ್ ನೋಡಂಗೆ ಇಲ್ಲಪ್ಪ ಆಸಾಮಿ. ಏನ್ ಬರ 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 ಅಂತ ಬರ್ತಾನೆ ಇರ್ತೀಯ. ಲೇ ಗಂಗಣ, ಸುಳ್ಳು ಯಾಕೆ ಹೇಳ್ತಿಲ್ಲ? ನೀನ್ ಯಾವಾಗ್ಲೂ ಹಿಂದಿಂದ ಕೂಕಂಡ್ ಬಂದೆ ನೀನು? ನನಗ್ ಕೇಳಿಸಿಲ್ಲ ಏನಿಲ್ಲ, ಸುಮ್ನೆ ಹೇಳ್ಬಡ್ಕಣವ್. ಸುಮ್ಮ ಕೂಕ್ಕಳಜ, ಅವಾಗ್ಲಿಂದ ನಾನು ರಂಗಜ ರಂಗಜ ಅಂತ ಒಂದ್ 2-3 ಸಲಿ ಕೂಗ್ದೆ. ನೀನ್ ಬೇರೆ ಈ ಕಡೆ ಬಂದೆ ಬಿಟ್ಟಲ್ಲ, ಅದಕ್ಕತ್ಲಾಗಿ ಮಂತಾವ್ಲೆ ಇನ್ನೇನ್ ಹೋಗೋದು, ಇನ್ನೆಲ್ಲ ಹೋಗುತ್ತಂತ ಮಂತಾವ್ಲೆ ಹುಡ್ಕೊಂಬಂದೆ. ಪಾಪ ಗಗಣ, ಬೇಜಾರು ಮಾಡ್ಕೊಬೇಡ ಕಣ. ದೇವರಣೆಗಳು ನನಗೆ ಕೇಳಿಸ್ತಿಲ್ಲ ಕಣವ್. ಕೇಳಿಸಿದ್ರೆ ನಾನು ಹಿಂದೆ ತಿರುಗಿ ಮಾತಾಡ್ಸ್ಕೊಂಡ್ ಬರ್ತಿದ್ದೇನಲ್ಲ ಪಾಪ. ನನ್ ಶತ್ರುಗಳಿಗೆ ಆಗ್ಲಿ ಕಣವ್, ನಾನೇ ನಿಲ್ಸ್ ಮಾತಾಡ್ಸ್ ಬರ್ತೀನಿ. ಅಂತದ್ರಲ್ಲಿ ನೀನು ಇಲ್ಲಿಂದ ಕೂಕೊಂಡಿದ್ರು ನಾನು ಕೇಳಿಸ್ದಂಗ್ ಬಂದಿದ್ದೀನಂದ್ರೆ ನನಗ್ ಗೊತ್ತಿಲ್ಲ ಕಣ್ಲ ಪಾಪ. ಬೇಜಾರು ಮಾಡ್ಕೊಬೇಡ. ಇವಾಗ ಆಯ್ತು, ಇದಾಗಲ್ಲ ಪಾಪ ಹಿಂಗ್ ಕೂಕೊಂಬಂದಿದ್ಯಾ? ಯಾಕೆ ಮಂತ ಹುಡ್ಕೊಂಬಂದಿದ್ದು? ಏನ್ ಸಮಾಚಾರ ಹೇಳು. ಏನ್ ನಿಲ್ಕೊಂಡ್ರಾಗ ಜೋ, ಈಗ ಅದೇ ಇವತ್ತಿಂದ 15 ದಿವಸಕ್ಕೆ ಇನ್ನೇ ಜಾತ್ರೆ ಅಲ್ವಾ ಇನ್ನೇನು. ಅದಕ್ಕೋಸ್ಕರ ಎಲ್ಲಾರು ಗೌಡ್ರು ಅವರೆಲ್ಲ ಕುಂತಿದ್ರು ದೇವಸ್ಥಾನ ಹತ್ರ. ನಮ್ ಗೌಡ್ರಾಗ್ಲಿ, ಜಯಣ್ಣ ಆಗ್ಲಿ, ನಿಂಗಣ್ಣ ಆಗ್ಲಿ, ಎಲ್ಲಾರು ಕುಂತಿದ್ರು. ಶಂಕರಪ್ಪ ಆಗ್ಲಿ, ಎಲ್ಲಾರು ಅಲ್ಲೇ ಕುಂತಿದ್ರು. ಅದಕ್ಕೆ ಇನ್ನೇ ಜಾತ್ರೆ ಬೇರೆ ಶುರು ಮಾಡ್ಬೇಕಲ್ಲ. ಆರ್ತಿ ಬಾನ ಆಗ್ಲಿ ಪ್ರತಿಯೊಂದನ್ನು ಮಾಡ್ಬೇಕಲ್ಲ. ಇನ್ನೇನ್ ಜಾತ್ರೆ ಏನೇನು ಮಾಡೋಣ, ಹೆಂಗ್ ಮಾಡೋಣ, ಎತ್ತ ಏನು ಎತ್ತ ಪ್ರೋಗ್ರಾಮ್ಗಳು ಏನೇನು ಮಾಡ್ಸೋಣ, ಎಲ್ಲಾರ ಬಗ್ಗೆನೂ ಮಾತಾಡೋಣ ಅಂತ ಗೌಡ್ರು ಕರ್ಕೊಂಬಾರಪ್ಪ ನಿಮ್ ರಂಗಜನ್ ಅಂತ ಕಳ್ಸಿರು. ನಾನ್ ಇಲ್ಲಿಂದ ಹುಡುಕಂಬಂದ್ರೆ ನಿನಗೆ ಕೂಗಿರೋದು ನೀನು ಕೇಳಿಸ್ತಲೇ ಬಂದೆ. ಇನ್ನೇನ್ ಬಿಡು, ಇರ್ಲಿ. ಇವಾಗ ಬರ್ರಿ ಹೋಗೋಣ. ಕೂಕಂಡಲ್ಲ ಪಾಪ, ಇನ್ನೇನು ಗಂಗಣ, ಇನ್ನೇನ್ ಜಾತ್ರೆ ಶುರು ಅಲ್ವೇನ? ಇನ್ನೇನ್ ಯುಗಾದಿ ಹಬ್ಬ ಕಳ್ಕೊಂಡು 15 ದಿವಸಕ್ಕೆ ಅಲ್ವೇನ ನಮ್ಮೂರ್ ಜಾತ್ರೆ. ಅಮ್ಮಯಿಂದ ಕರೆಯಮ್ಮಂದು ಮಾಡೋದು. ಇವಾಗ ಒಂದ್ ಕೆಲಸ ಮಾಡೋಣಪ್ಪ. ಇವಾಗ ಜಂಬ ಮಾಡೋದ್ ಬೇಡ. ನನ್ನ ತಾಯಿ ನಮ್ಮವನ್ ಕೆಲ್ಸಕ್ಕೆ ನಾವು ತಡ ಮಾಡಂಗಿಲ್ಲ. ತಿಂಡಿ ತಿಂದಿಲ್ಲ ಕಣ್ಲ ಪಾಪ. ನಡಿ, ಒಂದ್ ತೊಟ್ಟು ನೀರ್ ಕುಡ್ಕೊಂಡು ಬರ್ತೀನಿ ನಡಿಯ. ಇನ್ನೇನು ತಿಂಡಿ ಬೇಕಾರೆ ಅಮ್ಮಕ್ಕಿಂದಾನೆ ಬಂದ್ ತಿಂದ್ರೆ ಆಗುತ್ತೆ. ನಡಿ, ನನ್ಗೋಸ್ಕರ ನಮ್ ಗೌಡ್ರಾಗ್ಲಿ ಎಲ್ಲಾರು ನಮ್ ಊರವ್ರು ಹಿರೀಕರೆಲ್ಲ ಕಾಯ್ಕೊಂಡಿದಾರ ಅಂದ್ರೆ ನಾನು ಇಲ್ಲಿ ಕುತ್ಕೊಂಡ್ರೆ ಸರಿ ಆಗಲ್ಲ. ನಡಿಯಪ್ಪ ಬರ್ತೀನಿ. ಅದೇನ್ ಮಾತಾಡ್ಕೊಂಡೆ ಬಂದಾದ್ಮೇಲೆ ತಿಂಡಿ ತಿಂದ್ರೆ ಆಗುತ್ತೆ. ಅಜ್ಜ ರಂಗಜ್ಜ, ಒಂದ್ ಕೆಲ್ಸ ಮಾಡುವ, ಅಂತ ಅರ್ಜೆಂಟ್ ಏನಿಲ್ಲ. ಎಲ್ಲಾರು ಪುರ್ಸೊತ್ತಾಗೆ ಕುಂತಾರೆ. ಇನ್ನು 1 ಗಂಟೆ ಅಲ್ಲ, ಇನ್ನು 1-2 ಗಂಟೆವರೆಗೂ ಎಲ್ಲಾರು ಪುರ್ಸೊತ್ತಾಗೆ ಆರಾಮಾಗೆ ಕುಂತಿದ್ದಾರೆ. ಎಲ್ಲೂ ಏನು ಹೋಗಿಲ್ಲ. ನೀನು ತಿಂಡಿ ಬೇರೆ ತಿಂದಿಲ್ಲ ಅಂತ ಹೇಳ್ತಿದ್ಯಾ ಪಾಪ. ಕಾಯಿಲೆ ಮನುಷ್ಯ, ವಯಸ್ಸಾಗಿರೋರು. ಅಲ್ಲಿ ಎಲ್ಲ ಮಾತಾಡ್ಕೊಂಡು ಎಲ್ಲದನ್ನು ಏನೇನ್ ಕೆಲಸ ಮಾಡಿಸ್ಬೇಕು, ಪ್ರೋಗ್ರಾಮ್ಗಳು ಏನೇನ್ ಮಾಡಿಸ್ಬೇಕು ಎಲ್ಲಾನು ತಿಳ್ಕೊಂಡು ಬರೋಷ್ಟೊತ್ತಿಗೆ ಗೊತ್ತಾಗ್ಬಿಡುತ್ತೆ. ಅಲ್ಲಿ 12-1 ಗಂಟೆ ಮೇಲಾಗುತ್ತೆ. ಅಲ್ಲಿವರೆಗೂ ನೀನು ಉಪವಾಸ ಇರಕ್ಕಾಗಲ್ಲ. ಒಂದ್ ಕೆಲಸ ಮಾಡು, ಒಂದ್ 10 ನಿಮಿಷ ತಡವಾದ್ರೂ ಪರವಾಗಿಲ್ಲ, 1/4 ಗಂಟೆ ನಾನು ಹೇಳ್ತೀನಿ. ನೀನ್ ತಿಂಡಿ ಮಾಡ್ಕೊಂಡು ಹೊಟ್ಟೆ ತುಂಬಾ ತಿಂಡಿ ತಿನ್ಕೊಂಡು ಅದೇನೇನ್ ಮಾತ್ರ ನುಂಗ್ಬೇಕು ಅವೆಲ್ಲ ನುಂಗ್ಕೊಂಡು ಆರಾಮಾಗೆ ಬಾ, ಸರಿನಾ? ತಿಂಡಿ ತಿಂದಂಗ ಹಂಗೆ ಬಂದಿಯಾ? ನಾನು ಹೇಳ್ತೀನಲ್ ಗೌಡ್ರಿಗೆಲ್ಲ, ರಂಗಜ್ಜ ಇವಾಗೇನೋ ತೋಟದಿಂದ ಬಂತು, ತಿಂಡಿ ತಿಂದಿಲ್ಲ, ಬರ್ತಾರೆ ಅಂತ ಹೇಳ್ತೀನಿ. ನೀನ್ ಆರಾಮಾಗೆ ತಿಂಡಿ ತಿನ್ಕೊಂಡು ಒಂದ್ 5 ನಿಮಿಷ ಸಮಾಧಾನದ ಬಾ. ಅಂತ ಅರ್ಜೆಂಟ್ ಏನಿಲ್ಲ. ಹೆಂಗ ಕಡ ಜೌ, ಹಂಗೆ ಮಾಡುವ. ಗಂಗನ ಹೇಳ್ದಂಗೆನೆ ಸುಮ್ಕೆ ತಿಂಡಿ ತಿನ್ಕೊಂಡು ಹೋಗು. ಅತ್ಲಾಗಿಂದ ನೀನ್ ಮಾತಾಡ್ಕೊಂಡು ಎಲ್ಲಾರು ಅಲ್ಲಿ ಕುತ್ಕೊಂಡು ಅದು ಇದು ಖರ್ಚು ವೆಚ್ಚ ಎಲ್ಲಾದ್ರು ಮಾತಾಡ್ಕೊಂಡ್ ಬರೋಷ್ಟೊತ್ತಿಗೆ ತಡ ಆಗುತ್ತೆ. 12-1 ಗಂಟೆ ಆಗುತ್ತೆ. ಅಲ್ಲಿವರೆಗೂ ನೀನು ಉಪವಾಸ ಇರಕ್ಕಾಗಲ್ಲ. ಸುಮ್ಕೆ ತಿಂಡಿ ತಿನ್ಕೊಂಡು ಮಾತ್ರೆ ನುನ್ಕೊಂಡು ಒಂದ್ಗಳಿಗೆ ಸಮಾಧಿಂದಾನೆ ನೀವು ಹೋಗು. ಅವ್ರೇನ್ ಮಾತಾಡ್ತಿರ್ತಾರೆ. ಕರ್ಕಣಜ, ಆಯ್ತು, ಬೇಗ ರಪ್ಪನ್ ಬಾ. ತಿಂಡಿ ತಿನ್ಕೊಂಡು ಕಾಯ್ಕೊಂಡಿರ್ತೀವಿ ಅಲ್ಲೇ, ನಿನ್ಗೋಸ್ಕರನೇ ಕಾಯ್ತಿರ್ತೀವಿ. ಹೆಂಗ ಒಳಗೆ ಒಂಚೂರು ತಿಂಡಿ ಹಾಕಂಬ. ಒಳಗೆ ಆ ಹುಡುಗಿರಿ ಏನ್ ಮಾಡ್ತಿದಾರ ಏನ? ನೀನೇ ತಿಂಡಿ ಹಾಕಂಬ, ಹೋಗ್ ಬೇಗ. ಅವರೆಲ್ಲ ಪಾಪ ಎಲ್ಲಾರು ಕಾಯ್ಕೊಂಡಿರ್ತಾರೆ ನನಗೋಸ್ಕರ. ಅವ್ರಿಗೆಲ್ಲ ಜಾಸ್ತಿ ಹೊತ್ತು ಕಾಯಿಸ್ಬಾರ್ದು. ಅದ್ರಲ್ಲೂ ದೇವ್ರ ಕಾರ್ಯ ಅಂದ್ರೆ ಎಲ್ಲಕ್ಕಿಂತ ಮುಂಚೆ ಹೋಗಿ ನಾವು ಮಾಡ್ಬೇಕು. ಅಂತದ್ರಲ್ಲಿ ನನ್ಗೋಸ್ಕರ ಕಾಯ್ಕೊಂಡಿದ್ರ ಅಂದ್ರೆ ಲೆಕ್ಕ ಹಾಕು. ಹೋಗ್ ಬೇಗ ತಿಂಡಿ ಹಾಕಂಬ ಒಳಗೆ. ಕಣಜ, ಅಲ್ಲಿ ದೇವಸ್ಥಾನ ಹತ್ರ ಹಿಂಗ್ ಮಾತಾಡೋದೈತಂತ ಗೊತ್ತಿದ್ರು ನೀನು ಇಷ್ಟೊಂದು ತಡ ಮಾಡ್ಕೊಂಡು ಯಾಕೆ ಬಂದೆ? ಒಂದ್ ಸ್ವಲ್ಪ ಬೇಗ ಬರಕ್ಕಾಗಲ್ಲ? ಒಂದ್ ಅರ್ಧ ಗಂಟೆ ಮುಂಚೆನೆ ಬಂದ್ಬಿಟ್ಟು ನೀನ್ ಅಂತ ಅರ್ಜೆಂಟ್ ಮಾಡೋದು? ಬೇಗ ಹೋಗ್ಬೇಕಿತ್ತು ತಿಂಡಿ ತಿನ್ಕೊಂಡು. ಈ ವಜ್ಜಿಂದ ಒಳ್ಳೆ ಕತೆ ಆಗೋಯ್ತಲ್ಲ. ಅಲ್ಕಣೆ, ನನಗ್ ಗೊತ್ತಾಗಿದ್ರೆ ನಾನು ಹಿಂಗ್ ಮಾಡೋನೇನೆ. ನನಗ್ ಗೊತ್ತಿಲ್ಲ ಕಣೆ, ಇವ್ರೆಲ್ಲ ಹಿಂಗ್ ಮೀಟಿಂಗ್ ಕೂತ್ಕೊಳ್ತಾರೆ ಹಿಂಗ್ ದೇವಸ್ಥಾನ ಹತ್ರ. ನನ್ಗೇನ್ ಗೊತ್ತು? ಇವಾಗ ಗೊತ್ತಾಗಿದ್ ನನಗೆ. ಇವನು ನಮ್ ಗಂಗಪ್ಪ ಬಂದ್ ಹೇಳಾದ್ಮೇಲೆ ನನಗ್ ಗೊತ್ತಾಗಿದ್ದು. ಇವಾಗ ಹೋಗ್ ಆಯ್ತೀನಿ, ನಾನು ಹೋಗ್ತೀನಿ. ಅದೇ ಯಾಕೆ ಹಿಂಗ್ ಆಡ್ತೀಯ? ಪಲ್ಲವಿ, ಏನ್ ಮಾಡ್ತಿದ್ದಮ್ಮ ಒಳಗಡಿಕೆ? ನಿಮ್ಮ ಅಕ್ಕ ಏನ್ ಮಾಡ್ತಿದ್ರೆ? ಹೆಂಗ ಒಳ್ಳೆ ಟೈಮಿಗೆ ಬಂದೆ ಕಣಮ್ಮ. ಹೋಗ್ಬಿಟ್ಟು ನಿಮ್ಮ ಮಾಮಂಗೆ ಒಂದ್ ಸ್ವಲ್ಪ ತಿಂಡಿ ಹಾಕಂಬ. ಹುಡುಗಮ್ಮ, ಅರ್ಜೆಂಟ್ ಆಗಿ ಎಲ್ಲ ಹೋಗ್ಬೇಕಂತ ನಿಮ್ಮ ಮಾಮ ದೇವಸ್ಥಾನ ಹತ್ರ ಎಲ್ಲ ಕರಿತಿದ್ದಾರೆ, ಕಾಯ್ಕೊಂಡಿದಾರಂತೆ. ಹುಡುಗಮ್ಮ ಒಂಚೂರು ಹಾಕಂಬ. ಸರಿ ಕಣತೆ, ಹೋಗ್ ಹಾಕೊಂಬರ್ತೀನಿ ತಡ್ರಿ. ಕಣೆ, ಇದ್ಯಾಕೆ ಗಂಡ ಹೆಂಡತಿ ಇಬ್ರಾಳು ಬಂದ್ಬಿಟ್ಟು ಇಲ್ಲಿ ನಿನ್ಕೊಂಡ್ರು? ಏನ್ ಕೇಳು, ಅದೇನ್ ವಿಚಾರ? ಏನ್ ಮಾತಾಡಕ್ ಬಂದ್ರಂತ? ಕಣಪ್ಪ, ಇದೇನ್ ಹಬ್ಬ ಎಲ್ಲ ಮುಗೀತಲ್ಲ, ಅದಕ್ಕೆ ಬೆಂಗಳೂರಿಗೆ ಹೋಗ್ತಿದ್ದು. ಆಫೀಸ್ ಕೆಲಸಗಳೆಲ್ಲ ಹಂಗೆ ಪೆಂಡಿಂಗ್ ಉಳ್ಕೊಂಡಿದಾವೆ, ಅರ್ಜೆಂಟ್ ಆಗಿ ಹೋಗ್ಬೇಕಣಪ್ಪ. ಅದಕ್ಕೆ ನೀನ್ ಬೇರೆ ಇವಾಗೆಲ್ಲ ದೇವಸ್ಥಾನ ಹತ್ರ ಬೇರೆ ಮಾತಾಡಕ್ಕೆಲ್ಲ ಹೋಗ್ಬೇಕು ಅಂತ ಹೇಳ್ತಿದ್ರಲ್ಲ,
ಆ ಕಡೆಯಿಂದ ಬರೋದು ತಡ ಬೇರೆ ಆಗ್ಬಿಡುತ್ತೆ. ಅದಕ್ಕೆ ಹೋಗ್ತಿದ್ದು ಕಣಪ್ಪ. ಹೋಗನೇನಪ್ಪ, ಹೋಗ್ ಬರೋಣ. ಇನ್ನ ಜಾತ್ರೆಗೆ ಬೇರೆ ಬರ್ಬೇಕಲ್ಲ ಇನ್ನು 15 ದಿವಸಕ್ಕೆ, ಅದಕ್ಕೋಸ್ಕರ. ಏನ್ ಅಂತ ಅರ್ಜೆಂಟ್ ಏನಿಲ್ಲ, ಇವತ್ತೊಂದ್ ದಿವಸ ಇದ್ದು ನಾಳೆ ಬೆಳಿಗ್ಗೆ ಎದ್ದೋದ್ರೆ ಆಗುತ್ತಂತ ಹೇಳೆ. ಏನ್ ಅಂತ ಅರ್ಜೆಂಟ್ ಏನಿಲ್ಲ. ಇಲ್ ಕಣಪ್ಪ, ಕೆಲ್ಸಗಳೆಲ್ಲ ಜಾಸ್ತಿ ಇದಾವೆ, ಅದಕ್ಕೋಸ್ಕರ. ಆ ಕೆಲ್ಸ ಜೀವನ ಪೂರ್ತಿ ಇದ್ದಿದ್ದೆ ಕಣೋ. ಏನಿಲ್ಲ, ನೀನ್ ನೆಂಟ್ರ ಮನೆಗ್ ಬಂದಿಲ್ಲ, ನಿನ್ ಮನೆಗ್ ಬಂದಿರೋದು. ಇವತ್ತೊಂದ್ ದಿವಸ ಉಳ್ಕೊಂಡು ನಾಳೆ ಹೋಗುವಂತೆ ಸುಮ್ನಿರು. ಹ್ಞೂ ಕಣ್ರಿ, ನನಗೂ ಊರ್ ಬಿಟ್ಟೆ ಹೋಗಕ್ ಆಗ್ತಿಲ್ಲ. ಇಲ್ಲೆಲ್ಲ ನನಗೆ ವಾತಾವರಣ ಎಲ್ಲ ಸಖತ್ ಇಷ್ಟ ಆಗೈತೆ. ಇವತ್ತೊಂದ್ ದಿವಸ ಉಳ್ಕೊಂಡು ಅತ್ತೆ ಜೊತೆ ತೋಟದ ಹತ್ರ ಎಲ್ಲಾನು ತೋಟ ಹೊಲ ಗದ್ದೆ ಎಲ್ಲ ನೋಡ್ಕೊಂಡು ನಾಳೆ ಹೋಗನ್ರಿ. ನಾಳೆ ಮಾರ್ನಿಂಗ್ ಎದ್ದ ತಕ್ಷಣ ಹೋಗನಂತೆ. ಕೇಳಿಸ್ಕೊಂಡಿದ್ದೇನೆ. ಆ ಹುಡುಗಿಗೆ ಮಂತ ಉಳ್ಕಣ ಆಸೆ ಇದ್ರೂ ಈ ನನ್ನ ಮಗ ಕರ್ಕೊಂಡು ಹೋಗ್ತಿದ್ದಾನೆ. ಬಾ ಅರ್ಜೆಂಟ್ ಆಗಿ ಹೋಗರಂತ ಲೆಕ್ಕ ಹಾಕು. ಆ ಏನಿಲ್ಲ ಬಿಡಪ್ಪ, ಸರಿ ಆಯ್ತು. ನಾಳೆ ಬೆಳಿಗ್ಗೆ ದಿನ ಎದ್ದೋಗ್ತೀವಿ ಬಿಡ್ರಿ. ಪಲ್ಲವಿ, ನಾನು ಸಿಸ್ಟಮ್ ಅಲ್ಲೇ ನೀನು ಇಲ್ಲಿ ವರ್ಕ್ ಮಾಡ್ಕೊಂತೀನಿ. ನೀನು ಅಮ್ಮಯ್ಯ ಅತ್ತೆ ಜೊತೆ ಹೋಗ್ಬಿಟ್ಟು ಅದು ತೋಟದ ಹತ್ರ ಗದ್ದೆ ಹತ್ರ ಎಲ್ಲ ನೋಡ್ಕೊಂಬ ಹೋಗು. ಅಮ್ಮ ಅಲ್ಕಣಮ್ಮ, ನಿನ್ಗೆ ತೋಟದ ಹತ್ರ ಹೊಲದ ಹತ್ರ ಹೋಗ್ಬೇಕಂತ ಆಸೆ ಐತೆ, ನಾನು ನೋಡ್ಕೊಂಡ್ ಬರ್ಬೇಕಂತ ನನ್ಗೊಂದ್ ಮಾತು ಹೇಳ್ಬೇಕು ತಾನೆ, ನಾನು ಕರ್ಕೊಂಡು ಹೋಗ್ತಿರಲ್ವಾ? ಇವಾಗ ಒಂದ್ ಕೆಲಸ ಮಾಡೋಣ, ನಿಮ್ಮ ಮಾಮ ತಿಂಡಿ ತಿನ್ಕೊಳ್ಳಿ, ತಿಂಡಿ ತಿನ್ಕೊಂಡು ಅವರೆಲ್ಲ ಹೋಗ್ತಿದ್ದಾರೆ ದೇವಸ್ಥಾನ ಹತ್ರ, ಹೋಗ್ ಬರ್ಲಿ. ನಾನು ನೀನು ನಮ್ಮ ಸರೋಜಮ್ಮ ಎಲ್ಲಾರು ತೋಟದ ಹತ್ರ ಹೋಗ್ಬಿಟ್ಟು ಒಂದ್ ಗಳಿಗೆ ಎಲ್ಲ ಮಾವಿನ ಮರ ಎಲ್ಲಾನು ಇದಾವ್ ಕಣಮ್ಮ, ಸೀಬೆ ಮರ ಎಲ್ಲಾದನ್ನು ನೋಡ್ಕೊಂಡು ಒಂದ್ ಗಳಿಗೆ ಅಲ್ಲೇ ಕುತ್ಕೊಂಡು ಆಮೇಕಿಂದ ಬಂದ್ರೆ ಆಗುತ್ತಡಿ ಹೋಗನಂತೆ. ಅತ್ತೆ ಆಯ್ತು, ಹಾಗೆ ಮಾಡೋಣ. ಅತ್ತೆ ನನ್ಗಂತೂ ಸಖತ್ ಬೋರ್ ಹೊಡಿತಿದೆ ಅತ್ತೆ, ಅದಕ್ಕೋಸ್ಕರ ಹೇಳಿದ್ದು. ಇವ್ ಸುನೀಲನೂ ಇಲ್ಲ, ಅವನಿದ್ದಿದ್ರೆ ಅವನ ಜೊತೆ ನಾನು ಆಟ ಆಡ್ತಿದ್ದೆ. ಅವ್ನ್ ತರ್ಲೆ, ಅವನು ಮಂತವಲನೆ ಉಳ್ಕೊಳಲ್ಲ ಅಂತಾನ ಅವನು. ಅವ್ನ ಕತೆಗಳು ಒಂದೊಂದಲ್ಲಮ್ಮ. ನೀವು ಬೇರೆ ಸೈಕಲ್ ತಗೊಂಬಂದ್ ಕೊಟ್ಟಿರೋದಕ್ಕೂ ಅದಕ್ಕೂ ಅಲ್ಲೇ ಊರ್ ಹುಡುಗರಿಗೆಲ್ಲ ಜೊತೆಗೆ ಹಾಕೊಂಡ್ಬಿಟ್ಟು ಹೊಲ್ಟ್ಬಿಟ್ಟ ಅವನು. ಏನ್ ಮಾಡ್ತೇವೆ ಹೇಳು? ಇನ್ನೇನು ತಿಂಡಿ ಬೇರೆ ತಿಂದಿಲ್ಲ ಏನಿಲ್ಲ, ಬರ್ತಾನ್ ಕಣ್ತಡಿ ಅವನು. ಮಣಿ, ಸರೋಜಮ್ಮ, ಎಲ್ಲ ಏನ್ ಮಾಡ್ತಿದ್ದ? ಬಾರಮಣಿ, ಒತ್ತಾಯ್ತು, ಹೋಗಣ. ಎಲ್ಲ ಬಿಸ್ಲು ಜಾಸ್ತಿ ಆಗ್ಬಿಟ್ರೆ ತಿರ್ಗಾ ಬರಕ್ಕಾಗಲ್ಲ. ಬಾರಮ್ಮ ಹೋಗಣ, ಹೋಗ್ ಬಂದ್ಬಿಡಮ್ಮ. ಈ ಹುಡುಗಿ ಏನೋ ಆಸೆ ಮಾಡ್ತಿದ್ದಾಳೆ, ತೋಟ ಎಲ್ಲ ನೋಡ್ಕೊಂಡ್ ಬರ್ತಾಳಂತೆ. ಬಾರಪ್ಪ ಹೋಗಣ. ಮತ್ತೆ ಬಂದೆ ಕಣ್ಣಡ್ರಿ. ಅದೇ ಮಾಮ ನಾವೆಲ್ಲ ಬೆಳಿಗ್ಗೆ ತಿಂಡಿ ತಿಂದಿದ್ದು ಪಾತ್ರೆಗಳೆಲ್ಲ ಹಂಗೆ ಉಳ್ಕೊಂಡಿದ್ವಲ್ಲ, ಅದನ್ನೆಲ್ಲ ತೊಳೆದು ಬರೋ ಅಷ್ಟೊತ್ತಿಗೆ ಒಂದ್ ಸ್ವಲ್ಪ ತಡ ಆಯ್ತು ಕಣತೆ. ನಡಿ ಕಣಮ್ಮ ಸರೋದಮ್ಮ, ಆಮೇಕಿಂದ ಬಂದ್ರು ಪಾತ್ರೆ ಎಲ್ಲ ಬೆಳಗ್ಬೋದಿತ್ತಲ್ಲಮ್ಮ. ಏನ್ ಅಂತ ಅರ್ಜೆಂಟ್ ಏನಿತ್ತೇಳು ಕಣತೆ? ಹಂಗಲ್ಲ, ಅತ್ಲಾಗಿಂದ ತೋಟದಿಂದ ಬೇರೆ ಬಿಸ್ತಲ್ಲಿ ಬರ್ತೀವಿ, ಸುಸ್ತಾಗಂಗ ಆಗ್ತಿರುತ್ತೆ, ಕುತ್ಕೊಂಡು ಸುಧಾರ್ಸ್ಕೊಂಡ್ರೆ ಸಾಕ್ ಅನಿಸ್ತಿರುತ್ತೆ. ಅಂತ ಟೈಮಲ್ಲಿ ತಿರ್ಗಾ ಪಾತ್ರೆ ಎಲ್ಲ ಬೆಳಗ್ಗೆ ನಾವು ಅಡಿಗೆ ಮಾಡೋ ಅಷ್ಟೊತ್ತಿಗೆ ಹೊತ್ತಾಗುತ್ತೆ. ಅದಕ್ಕೋಸ್ಕರ ಇವಾಗ ಪಾತ್ರೆ ಎಲ್ಲ ಬೆಳಗ್ಗೆ ಹೋಗಿದ್ರೆ ಆಮೇಕಿಂದ ಬಂದ ತಕ್ಷಣ ಏನಾರು ಊಟ ಅಡಿಗೆ ಏನಾರ ಮಾಡ್ಕೊಂಡು ತಿನ್ಬಹುದು ಅಂತ ಅಷ್ಟೇ ಹೇಳಿದ್ವಾ. ನಡ್ರಿ ಇವಾಗ ಹೋಗ ನಡ್ರಿ. ನಮ್ಮ ಅಜ್ಜಿ, ನಮ್ ಚಿಕ್ಕಮ್ಮ, ನಮ್ಮ ಅಮ್ಮಯ್ಯ ಎಲ್ಲಾರು ಎಲ್ಲ ಹೋಗ್ತಿರಂಗಿದ್ದಾರೆ. ಯಮ ಯಮ ಎಲ್ಲಮ್ಮ ಹೋಗ್ತಿರೋದು. ಏಯ್, ನಾವೆಲ್ಲಾರು ಹೋಗೋದಿರ್ಲಿ, ನೀನ್ ಎಲ್ಲೋಗಿದ್ದಲ್ಲ ಈಟೊತ್ತು? ತಿಂಡಿ ತಿನ್ಕೊಂಡು ಹೋಗಿದ್ದೇನ ನೀನು? ಕಣಜಿ, ತಿಂಡಿ ತಿನ್ಕೊಂಡೆ ಕಣಜಿ ಹೋಗಿದ್ದು. ಅಮ್ಮ ಅಲ್ಲೇ ಮಾಡ್ತಿತ್ತು ನೋಡು, ಅವಾಗ್ಲೇ ಅಲ್ಲೇ ಇಸ್ಕೊಂಡು ತಿಂದೆ. ಕೇಳ್ಬೇಕಾರೆ ಅಮ್ಮಂಗೆ ಕಣತೆ, ಎಲ್ಲ ಆಟ ಆಡಕ್ ಹೋಗ್ಬೇಕು, ಕೊಡಮ ಕೊಡಮ ಅನ್ಕೊಂಡು ಅಜ್ಜಿ ಬೈಯುತ್ತೆ, ಕೊಡು ನಾನು ತಿಂಡಿ ತಿನ್ಕೊಂಡು ಹೋಗ್ತೀನಂತ. ಅರ್ಜೆಂಟ್ ಆಗಿ ತಿಂಡಿ ತಿನ್ಕೊಂಡೆ ಹೋದ ಇಸ್ಕೊಂಡು. ಅದರಲ್ಲೂ ಒಂದೇ ಒಂದ್ ಚಪಾತಿ ತಿಂದಿರೋದೇ, ಜಾಸ್ತಿ ಅಂತ ತಿಂದಿಲ್ಲ ಅವನು. ಕಣ, ನಿನ್ಗೆ ಹಂಗೆ ಬಿಟ್ರೆ ನೀನು ಮಾತು ಕೇಳಲ್ಲ. ಒಂದ್ ಕೆಲಸ ಮಾಡ್ತೀನಿ ತಡಿ. ಹೆಂಗ ನಿಮ್ ಚಿಕ್ಕಪ್ಪ ತಂತಲ್ಲ, ಅದೇ ಕಾರಲ್ಲಿ ತಿರ್ಗಾ ಹಾಕ್ಸ್ ಕಳಿಸ್ತೀನಿ. ತಿರ್ಗಾ ಬೆಂಗಳೂರಿಗೆ ಅಲ್ಲೇ ತಗೊಂಡ್ ಹೋಗಪ್ಪ. ಇಲ್ಲಿ ಬೇಡ, ಸೈಕಲ್ ಬೇಡ, ಎಂತದು ಬೇಡ ಅಂತ ಹೇಳಿ ಕಳಿಸ್ತೀನಿ ತಡಿ. ನೀನು ಹೇಳಿದೊಂದ್ ಮಾತು ಕೇಳಲ್ಲ, ಏನಿಲ್ಲ. ಆ ಸೈಕಲ್ ಸಿಕ್ಕಿರೋದಕ್ಕೂ ಅದಕ್ಕೂ ನೀನು ಊರ್ ಹುಡುಗರಿಗೆಲ್ಲ ಜೊತೆ ಹಾಕೊಂಡ್ ನೀನು ತಿಂಡಿ ತಿನ್ನಲ್ಲ, ಬಿಸ್ಲಂತ ನೋಡಲ್ಲ, ಏನು ನೋಡ್ದಂಗೆ ಅಲ್ಲಿ ಇಲ್ಲಿ ಹೋಗ್ಬಿಡ್ತೀಯ. ಹಿಂಗೆ ಆದ್ರೆ ಸರಿ ಆಗುತ್ತಿಲ್ಲ ಪಾಪ. ಹೇಳೋದ್ ಮಾತು ಕೇಳಬೇಕು. ಹಿಂಗೆಲ್ಲ ಮಾಡ್ಗಿಡಿಯ ಮತ್ತೆ ಸುಮ್ಕಿರು. ನೀನ್ ಹೇಳಿದ ಮಾತೆಲ್ಲ ಕೇಳ್ತೀನಿ ತಾನೆ ನಾನು. ನೋಡಿ ಅಜ್ಜಿ ಹೆಂಗ್ ಹೇಳ್ತೈತಂತ ತಿರ್ಗಾ ಚಿಕ್ಕಪ್ಪಂಗ್ ಕೊಟ್ಟು ಕಳ್ಸುತ್ತಂತೆ. ಚಿಕ್ಕಪ್ಪ ಏನ್ ಮಾಡುತ್ತೆ? ನನ್ಗೆ ಚಿಕ್ಕಪ್ಪ ಪ್ರೀತಿಯಿಂದ ತಗೊಂಬಂದ್ ಕೊಟ್ಟಿರೋ ಸೈಕಲ್ ಅದು ನನ್ಗೆ ಸಖತ್ ಇಷ್ಟ ಆಗೈತೆ. ಇನ್ನೊಂದ್ಸಲಿ ಏನಾರು ಹೇಳ್ಗಿಳಿ ಹಂಗಂತ ಮತ್ತೆ ಅಪ್ಪಿ ತಪ್ಪಿ ನಾನು ಚಿಕ್ಕಮ್ಮ ತಗೊಂಡ್ ಹೋಗ್ತೀಯ ವಾಪಸ್? ನೀನೇನಾರು ನನ್ನ ಸೈಕಲ್ನ ತಗೊಂಡ್ ಹೋಗ್ತೀವಿ ಕಣ. ನೀನ್ ಹೇಳಿದೊಂದ್ ಕೆಲಸ ಮಾಡಲ್ಲ, ಏನಿಲ್ಲ. ನನ್ ತಾವೇ ಇರ್ಬೇಕು ನೀನು, ಎಲ್ಲೂ ಹೋಗ್ಬಾರ್ದು ಅಂತ ಹೇಳಿರೋನು ನೀನು. ನನಗ್ ಬಿಟ್ಟಾಕ್ ಹೋಗ್ತೀಯ ಹೇಳು ನೀನು? ನನಗ್ ಬೇಜಾರಾಗುತ್ತೆ ಚಿಕ್ಕಮ್ಮ. ಹಂಗೇನಿಲ್ಲ, ನಾನು ನನ್ನ ಫ್ರೆಂಡ್ಸ್ಗಳೆಲ್ಲ ಬಂದಿದ್ರಲ್ಲ ಪಾಪ, ಹೊಸ ಸೈಕಲ್ ಅವ್ರುನು ಆಟ ಆಡ್ಸ್ಬೇಕು ತಗೊಂಬಲ್ಲ ಅಂತ ಹೇಳಿರ. ಅದಕ್ಕೆ ಪಾಪ ಅವ್ರುನು ಆಟ ಆಡ್ಬೇಕಂತ ಹೇಳಿರಲ್ಲ ಚಿಕ್ಕಮ್ಮ, ಅದಕ್ಕೆ ತಗೊಂಡೋಗಿದ್ದೆ ಅಷ್ಟೇ ಚಿಕ್ಕಮ್ಮ. ಪ್ಲೀಸ್ ಚಿಕ್ಕಮ್ಮ, ಬೇಜಾರ್ ಮಾಡ್ಕೋಬೇಡ್ರಿ. ನಾನು ಇವಾಗ ನಿಮ್ ಜೊತೆನೆ ಇರ್ತೀನಿ, ಸರಿನಾ? ಆಯ್ತು, ಇನ್ನೊಂದ್ಸಲಿ ಹಂಗೆಲ್ಲ ತಪ್ಪು ಮಾಡಲ್ಲ ಅಂತ ಹೇಳಿದ್ರೆ, ಅಜ್ಜಿ ಮಾತು ಅಮ್ಮನ ಮಾತೆಲ್ಲ ಕೇಳ್ತೀನಿ ಅಂತ ಹೇಳಿದ್ರೆ ಮಾತ್ರ. ಇಲ್ಲಾಂದ್ರೆ ತಿರ್ಗಾ ನಾನು ವಾಪಸ್ ಸೈಕಲ್ ತಗೊಂಡ್ ಹೋಗ್ತೀನಿ. ಚಿಕ್ಕಮ್ಮ, ನಾನು ಅಜ್ಜಿ ಮಾತೆ ಕೇಳ್ಬೇಕಾರೆ ಈ ಅಜ್ಜಿ ಸುಳ್ಳೆ ಹೇಳುತ್ತೆ. ಇವ್ನಿಗೆ ಮಾತಾಡ್ಸ್ಕೊಂಡ್ ನಿಂತ್ಕೊಂಡ್ಬಿಟ್ರೆ ಇನ್ನು ಒತ್ತಾಗುತ್ತೆ. ನಡ್ರಿ
ತಿರ್ಗಾ ಬಂದ್ಬಿಟ್ಟು ಮಂತಾವ ಕೆಲ್ಸಗಳು ಬೇಕಾದಷ್ಟೈತೆ ಕೆಲ್ಸ ಮಾಡೋದಕ್ಕೆ. ನಡ್ರಿ ಹೋಗ ನಡ್ರಿ, ಗೊತ್ತಾಯ್ತು. ಏ ಎಲ್ಲಜ್ಜಿ ಹೋಗ್ತಿರೋದು? ನನ್ಗೆ ಬಿಟ್ಟು ಹೋಗ್ತಿದ್ದೀರಾ? ಎಲ್ಲಿ ಹೇಳಜ್ಜಿ, ನಾನು ಬರ್ತೀನಿ. ನಿನ್ಗೂ ಕರ್ಕೊಂಡೆ ಹೋಗೋದು ಜೊತೆಲೆ. ಬಾ ಹೋಗಣ ಬಾ, ತೋಟದ ಹತ್ರ ಹೋಗ್ತಿದೀವಿ. ನಾನು, ನಿನ್ ಚಿಕ್ಕಮ್ಮ, ನಿಮ್ಮಮ್ಮ ಎಲ್ಲಾರು ಹೋಗ್ತಿದೀವಿ. ಬಾ ಹೋಗಣ ಬಾ. ಅಲ್ಲಿ ತೋಟದ ಹತ್ರ ಹಸುಗಳೆಲ್ಲ ಕಟಾಗೈತ್ ನಿಮ್ ತಾತ. ಒಂದ್ ಸ್ವಲ್ಪ ಮೇವುಗಳು ಅಲ್ಲೇ ಕುಯ್ದಿಟ್ಟೈತಂತೆ. ಹಸುಗಳಿಗೆ ಮೇವ್ ಹಾಕೊಂತೆ. ಬರ್ಲ ಪಾಪ, ಹೋಗಣ ಬಾ. ಇಲ್ಲ ಕಣ ಹೋಗಜ್ಜಿ, ನಾನ್ ನನ್ನ ಫ್ರೆಂಡ್ಸ್ ಗಳ ಜೊತೆ ಆಟ ಆಡಕ್ ಹೋಗ್ಬೇಕು. ಸುಮ್ಮಕ್ ಹೋಗು. ಏನಮ್ಮ ಪಲ್ಲವಿ, ಕೇಳಿಸ್ಕೊಂಡಿದ್ದೀನಮ್ಮ? ಈಟೊತ್ತರೆಗೂ ಅಜ್ಜಿ ಮಾತು ನಾನ್ ಮೀರಲ್ಲ, ಅಜ್ಜಿ ಮಾತು ಕೇಳ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಅಲ್ಲೇ ನಾನ್ ಬರಲ್ಲ ಕಣಮ್ಮ ಅಂತ ಹೇಳ್ತಿರೋದ್ ನೋಡು. ಕೇಳಿಸ್ಕೊಂಡಿದ್ದೀನಮ್ಮ? ಏನ್ ನಿಲ್ಕೊಂಡ್ ನಡಿಯ ನಡಿಯ, ತೋಟದ ಹತ್ರ ಹೋಗ ನಡಿಯ. ಇಲ್ಲಿದ್ರೆ ನೀನು ಹುಡುಗರ ಜೊತೆ ಬಿಸ್ಲಲ್ಲಿ ಅಲ್ಲಿ ಇಲ್ಲಿ ಹೋಗ್ಬಿಡ್ತೀಯಾ? ನಡಿ, ತೋಟದ ಹತ್ರ ಹೋಗ್ ಬರೋಣಂತೆ. ನಡಿಯ ಹೋಗಣ ಮೊದ್ಲು. ಹೌ ತಗೊಂಬಂದಿರೋ ಹೊಸ ಸೈಕಲ್ ನನ್ನ ಫ್ರೆಂಡ್ಸ್ ಗಳ ಜೊತೆ ಸೇರ್ಕೊಂಡು ಓಡಾಡ್ಸೋಣ ಅಂದ್ರೂ ಒಂದ್ ಗಳಿಗೆ ಬಿಡಲ್ವಲ್ಲ. ಅಲ್ಲೇ ತೋಟದ ಹತ್ರ ಕರ್ಕೊಂಡು ಹೋಗ್ತಿದಾರಲ್ಲೇ ರೋಜಿ. ಅಲ್ಲೇ ಸೊಸೆರ್ಗೆಲ್ಲ ಕರ್ಕೊಂಡು ಇಬ್ರಾಳು ಸೊಸೆರ್ ಜೊತೆ ಎಲ್ಲ ಹೋಗ್ತಿರಂಗಿದ್ಯಾ? ಎಲ್ಲಜ್ಜಿ ಹೋಗ್ತಿರೋದು? ಪಾಪ ಸುನಿಲ ಎಲ್ಲ ಹೋಗ್ತಿರಂಗಿದ್ದೀರಲ್ರ? ಎಲ್ರ ಹೋಗ್ತಿರೋದು? ಏನ್ ಗೊತ್ತೇನತೆ, ತೋಟದ ಹತ್ರ ಹೋಗ್ತಿದೀವಿ ಕಣತೆ. ನಾನು, ಚಿಕ್ಕಮ್ಮ, ಅಮ್ಮ, ಅಜ್ಜಿ ಎಲ್ಲಾರು ಹೋಗ್ತಿದೀವಿ. ಚಿಕ್ಕಮ್ಮ ತೋಟ ನೋಡಿರಲ್ವಲ್ಲ, ತೋಟ ನೋಡ್ಬೇಕನ್ನಿಸ್ತಂತೆ. ಅದಕ್ಕೆ ತೋಟ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಿದೀವಿ ನಾವು, ಅಜ್ಜಿ, ಚಿಕ್ಕಮ್ಮ ಎಲ್ಲಾರು. ಬಾ ನೀನು ಎಳ್ನೀರ್ ಕುಡ್ಕೊಂಡ್ ಬರೋದಂತೆ. ಓ ಹಂಗಾರೆ ನಿಮ್ ಚಿಕ್ಕಮ್ಮಂಗೆ ತೋಟ ತೋರಿಸ್ಕೊಂಬರಕ್ ಹೋಗ್ತಿದ್ದೇನಪ್ಪ? ಸರಿ ಸರಿ ಕಣ್ರಪ್ಪ, ಆಯ್ತು. ಹೋಗ್ರಿ ತೋಟದ ಹತ್ರ. ಬಾರೆ ಅಮ್ಮನಿ ಹೋಗರಂತೆ ನೇತ್ರಮ್ಮ, ತೋಟದ ಹತ್ರ ಹೋಗಿ ಇನ್ನ ನಾವು ಬರ್ತೀವಿ. ಬಾ ಜೊತೆಗೆ ಹೋಗರಂತೆ. ಕಣ ಹೋಗ್ಬರ್ರಜ್ಜಿ, ನನಗೆ ಮಂತಾವ ಕೆಲ್ಸಗಳಿದಾವೆ. ಹೋಗ್ರಿ ನೀವೇ. ನೋಡು, ಇದೇ ನಮ್ ಮಾವಿನ ಮರ, ದೊಡ್ಡ ಮಾವಿನ ಮರ ಅಂತ ಹೇಳ್ತಿರೋದು ನೋಡು ನಮ್ ಚಿಕ್ಕಪ್ಪ. ಇದೇ ನೋಡು ಹೆಂಗೈತೆ, ಚೆನ್ನಾಗೈತೆ ಚಿಕ್ಕಮ್ಮ. ಮಾವಿನ ಈ ಸಲ ಫಸಲು ಕಡಿಮೆ ಬಿಟ್ಟೈತೆ. ಹೋದ್ ಸಲ ಚೆನ್ನಾಗ್ ಬಿಟ್ಟಿತ್ತು. ಇನ್ನು ಮುಂದಿನ ವರ್ಷ ಸಖತ್ತಾಗಿ ಬಿಡುತ್ ಕಣ್ ಚಿಕ್ಕಮ್ಮ. ಎಷ್ಟೊಂದ್ ಬಿಡುದ್ ಗೊತ್ತಾ? ಅಯ್ಯೋ, ನಾವಂತೂ ಊರವ್ರಿಗೆಲ್ಲ ಕೊಡ್ತೀವಿ ಮಾವಿನ ಹಣ್ಣೆಲ್ಲ. ಅಷ್ಟೊಂದ್ ಇರ್ತವೆ ಅಲ್ವೇನಮ್ಮ? ಜಾಸ್ತಿ ಇರ್ತಾವಲ್ವಾ? ಈ ಸಲನೇ ಕಡಿಮೆ ಬಿಟ್ಟಿರೋದು ಕಣಲ್ಲ ಪಾಪ. ಈ ವರ್ಷನೇ ಕಡಿಮೆ ಅಂದ್ರೆ ಹೋದ್ ಸಲ ಬಿಟ್ಟಿತ್ತಲ್ಲ, ಈ ವರ್ಷ ಒಂದ್ ಸ್ವಲ್ಪ ಕಡಿಮೆ. ಮುಂದಿನ ವರ್ಷ ಇನ್ನು ಜಾಸ್ತಿ ಬಿಡುತ್ತೆ. ಈ ವರ್ಷ ಏನಂದ್ರೆ ನಮ್ಗೆ ಆಗುತ್ತೆ, ಮನೆಯವ್ರಿಗೂ ನಿಮ್ಮ ಅತ್ತೆಯವ್ರಿಗೆಲ್ಲ ಕೊಟ್ಟು ಕಳ್ಸೋದಕ್ಕೆ ಸರಿ ಆಗುತ್ತೆ ಈ ವರ್ಷ. ಸುನಿಲ, ಇನ್ನು ಕಾಯಿ ಕಣವು ಹಣ್ಣಾಗಿಲ್ಲ. ಕಾಯಿ ಸಿಕ್ಕಾಬಟ್ಟೆ ಹುಳಿ ಇರುತ್ತೆ, ಬೇಡ ಕಣ ಸುಮ್ನಿರು. ಹಣ್ಣಾಗಿದ್ರೆ ಬೇಕಾದ್ರೆ ತಿನ್ಬೋದಿತ್ತು, ಸುಮ್ಕಿರು ಬೇಡ. ಹಣ್ಣಾದ್ಮೇಲೆ ಬೇಕಾದ್ರೆ ಇನ್ನೇನ್ ಜಾತ್ರೆ ಬರೋ ಅಷ್ಟೊತ್ತಿಗೆ ಹಣ್ಣಾಗಿರ್ತವೆ. ಆಮೇಲೆ ಬೇಕಾದ್ರೆ ಬಂದು ಕಿತ್ಕೊಂಡು ಹೋಗಿ ತಿಂದ್ರೆ ಆಗುತ್ತೆ. ಸುಮ್ನಿರು ಬೇಡ ಇವಾಗ. ಏನ್ ಗೊತ್ತೇನ್ ಚಿಕ್ಕಮ್ಮ, ಅಜ್ಜಿ ಚಿಕ್ಕಮ್ಮಂಗಿನ್ನು ಗೊತ್ತಿಲ್ಲ. ಮರದ ಮೇಲೆ ಎಷ್ಟೋ ಕಾಯಿಗಳು ಹಣ್ಣಾಗಿದಾವ ಕಣ್ ಚಿಕ್ಕಮ್ಮ. ತಾತ ಕಿತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಕೆ ಆಗ್ಬಿಟ್ಟೈತೆ. ನೋಡಲಿ ಮೇಲ್ಗಡೆ ಗಿಳಿ, ಬೇರೆ ಬೇರೆ ಪಕ್ಷಿಗಳೆಲ್ಲ ತಿಂತಿಲ್ವಾ? ನೋಡಲಿ. ತಿಂದಿ ಬಿಡ್ಲ ಪಾಪ, ಅವೇನ್ ಬೇಕಾದಷ್ಟಿದಾವೆ. ಇನ್ನೇನು ನಾವೇನ್ ಮಾರಕ್ ಹೋಗಲ್ಲ, ಏನಿಲ್ಲ. ಮನೆಗೆ ಎಷ್ಟ್ ಬೇಕು ಅದನ್ನ ಇಟ್ಕೊಂಡ್ಬಿಟ್ಟು ಇನ್ನೆಲ್ಲ ಬರೀ ತಿನ್ಲಿ ಬಿಡ. ಇನ್ನೇನು ಅವ್ರ ಇವ್ರು ಕಿತ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಿಲಿ, ಎಲ್ಲ ಮೇಲ್ಗಡೆ ಇದಾವೆ, ಕೆಳಗಡೆ ಏನು ಬಿಟ್ಟಿಲ್ಲ. ಎಲ್ಲಾರು ಅವ್ರ ಇವ್ರು ಬರ್ತಾರ ನೋಡ್ರಿ, ಮನೆಗ್ ಬೇಕಾದಂಗ್ ಕಿತ್ಕೊಂಡು ಹೋಗ್ಬಿಡ್ತಾರೆ. ನಾವು ಏನು ಅನ್ನಲ್ಲ, ನಿಮ್ ರಂಗಜ್ಜನ ಏನು ಅನ್ನ ಅಂತ ಎಲ್ಲಾರ್ಗು ಗೊತ್ತು. ಬಿಡತ್ಲಾಗ ಹೋಗ್ಲಿ, ಏನೇನು ಎಲ್ಲಾರು ತಿನ್ನವ್ರೆ ಅಲ್ವಾ. ಮನೆಗೆ ಎಷ್ಟ್ ಬೇಕೋ ಅಷ್ಟು ಕಿತ್ಕೊಂಡು ಹೋಗೋಣ. ಸುಮ್ನಿರು, ನಿಮ್ ತಾತಿಗೆ ಹೇಳ್ತೀನಿ, ನಾಳೆ ಕಿತ್ಕೊಂಡ್ ಬರ್ತಾರೆ. ಖಾರ ತಗೊಂಬಂದಿದ್ರೆ ತಿನ್ಬೋದಿತ್ತು ಕಣ್ ಚಿಕ್ಕಮ್ಮ, ಹೊಡ್ಕೊಂಡು. ಸಖತ್ತಾಗಿರ್ತಿತ್ತು. ಪಾಪ ಸುಮ್ಮಕ್ ನಡಿಯ. ಹುಳಿ ಮಾವಿನಕಾಯಿ ಬೇರೆ ಇರೋದಕ್ಕೂ ಅದಕ್ಕೂ ಉಪ್ಪು ಖಾರ ಎಲ್ಲ ಹಾಕೊಂಡ್ ಬೇರೆ ತಿಂತಾನಂತೆ ಇವನು. ನಿನ್ನೆ ಮೊನ್ನೆಯಿಂದ ಬರೀ ಮಟನ್ ಸಾಂಬಾರಿಂದ ಬೇರೆ ಹೊಟ್ಟೆ ತುಂಬಾ ಊಟ ಮಾಡಿದಾನೆ. ಬೇರೆ ಬೆಳಿಗ್ಗೆ ಮಟನ್ ಚಿಕನ್ ಇಂದ ಊಟ ಮಾಡಿದಾನೆ. ತಿರ್ಗಾ ಮತ್ತೆ ಬೇದಿಗಿದಿ ಆದತ್ತು. ಸುಮ್ಕೆ ನಡಿ, ಏನು ಬೇಡ. ಏನು ಆಗಲ್ ಕಣ್, ಸುಮ್ನಿರಜ್ಜಿ. ಒಂದೇ ಒಂದ್ ಕಿತ್ಕೊಡೋಜಿ, ತಿಂತೀನಿ. ಒತ್ತಾಯ್ತ್ ಕಣ್ ನಡಿಯ. ಇನ್ನು ನಿಮ್ ಚಿಕ್ಕಮ್ಮ ಗದ್ದೆ ಎಲ್ಲ ನೋಡ್ಕೊಂಡು ಹೋಗ ಅಷ್ಟೊತ್ತಿಗೆ ಇನ್ನು ಒತ್ತಾಗ್ಬಿಡುತ್ ಕಣ್ ನಡಿ. ಅಷ್ಟಲ ನಿಮ್ ತಾತ ಬೇರೆ ಬರುತ್ತೆ ಪಾಪ. ಸುಮ್ಕೆ ಇವಾಗ ಒಂದೆರಡು ರೊಟ್ಟಿ ತಿನ್ಕೊಂಡ್ ಬೇರೆ ಹೋಗೈತೆ. ಮಧ್ಯಾಹ್ನಕ್ಕೆ ಅಡಿಗೆ ಮಾಡ್ಬೇಕು ನಡಿಯ, ಒತ್ತಾಗುತ್ತೆ. ಮಂತ ಹೋಗ್ಬೇಕು ನಡಿಯೋ. ನಿಮ್ಮ ಅಪ್ಪಯ್ಯ ಬೇರೆ ಬರುತ್ತೆ ತಿರ್ಗವು.